ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ನಮ್ಮ ದೇಶಕ್ಕೆ ಅದರ ಎಫೆಕ್ಟ್ ಹೆಂಗೆ ತಟ್ಟುತ್ತೆ ಅನ್ನುವಂಥ ಒಂದು ನಂಬಿಕೆ, ಆ ಒಂದು ಭರವಸೆ ಜನರಿಗಿತ್ತು. ಪೆಟ್ರೋಲ್ ಪ್ರೈಸ್ ಅಂತೂ ಏರಿಕೆ ಆಗಲ್ಲ, ಯಾಕಂದರೆ ಸ್ಟಾಕ್ ಇದೆ ಅಂತ ಗೌರ್ಮೆಂಟೇ ಹೇಳಿದೆ. ಸೊ ಹಾಗಾಗಿ ನಾವು ಸೇಫ್ ಅಂತ ನಾವೆಲ್ಲರೂ, ಅಂದರೆ ಭಾರತೀಯರೆಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಆದರೆ ಈಗ ಬೇರೆ ಬೇರೆ ರೀತಿಯಲ್ಲಿ ಈ ಯುದ್ಧದ ಎಫೆಕ್ಟ್ ಈಗ ಭಾರತಕ್ಕೆ ತಟ್ತಾ ಇದೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಈಗ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಕುಣಿತವನ್ನು ಉಂಟು ಮಾಡಿದೆ. ಯುದ್ಧದಿಂದಾಗಿ ಷೇರು ಮಾರುಕಟ್ಟೆಯಲ್ಲಿ ಕರಡಿ ಕುಣಿತ ಹೆಚ್ಚಾಗಿದೆ. ಒಂದೇ ದಿನ ಬರೋಬ್ಬರಿ 12 ಲಕ್ಷ ಕೋಟಿ ರೂಪಾಯಿ ಹಣ ನಷ್ಟ ಉಂಟಾಗಿದೆ. ತೈಲ ಬೆಲೆ ಗಗನಕ್ಕೇರಿದೆ. ಹಾಗಿದ್ರೆ ನಮ್ಮ ದೇಶದಲ್ಲಿ ಪೆಟ್ರೋಲ್ ದರ 200 ರೂಪಾಯಿ ಆಗುತ್ತಾ? ಈ ಒಂದು ಪ್ರಶ್ನೆ ಉದ್ಭವಿಸ್ತಾ ಇದೆ. ಇದರ ಜೊತೆಗೆ ಚಿನ್ನ ಬೆಳ್ಳಿಯ ದರದ ಮೇಲೂ ಕೂಡ ಯುದ್ಧದ ಕರಿಚಾಯ ಬಿದ್ದಿದೆ. ಡಾಲರ್ ಮುಂದೆ ರೂಪಾಯಿ ದಾಖಲೆಯ ಮೌಲ್ಯದಲ್ಲಿ ಕುಸಿತವನ್ನ ಕಂಡಿದೆ. ನಿಧಾನಕ್ಕೆ ಜನಸಾಮಾನ್ಯರ ಮೇಲೆ ಈ ಯುದ್ಧದ ಎಫೆಕ್ಟ್ ತಟ್ತಾ ಇದೆ. ಕಣ್ಣಾರೆ ಕಾಣೋದಿಲ್ಲ, ಆದರೆ ಯಾವ ರೀತಿಯಾಗಿ ಇದರಿಂದ ಹೊಡೆತ ತಿಂದಿದ್ದೀವಿ ಅನ್ನೋದು ತಿಂದ ಮೇಲೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಷೇರು ಮಾರುಕಟ್ಟೆ ಭಾರಿ ಕುಸಿತವನ್ನು ಕಂಡಿರುವಂಥದ್ದು. ಚಿನ್ನದ ಬೆಲೆ ಕುಸಿತ ಆಗಿದೆ, ಬೆಳ್ಳಿ ದರ ಕುಸಿತವಾಗಿದೆ, ಕಚ್ಚಾ ತೈಲ ಪ್ರತಿ ಬ್ಯಾರಲ್ಗೆ ಸುಮಾರು $114 ತಲುಪಿರುವಂಥದ್ದು. 100 ರೂಪಾಯಿ ಇದ್ದಾಗಲೇ, ಅಂದರೆ 80 ಆ ಆಸ್ಪಾಸ್ನಲ್ಲಿದ್ದಾಗಲೇ ನಮ್ಮ ದೇಶದಲ್ಲಿ ಪೆಟ್ರೋಲ್ ಬೆಲೆ 1 ಲೀಟರ್ಗೆ 100 ಗಡಿ ದಾಟಿತ್ತು. 102, 103 ಈ ರೀತಿಯಾಗಿ. ಬಟ್ ಈಗ ಪ್ರತಿ ಬ್ಯಾರಲ್ ಡಾಲರ್ ಬೆಲೆನೇ, ಅಂದರೆ ಆ ಒಂದು ಬೆಲೆನೇ ಈಗ 114 ರೂಪಾಯಿ ಆಗಿರೋದ್ರಿಂದ ಆ ಒಂದು ಪೆಟ್ರೋಲ್ ದರ ಏನಿದೆ ನಮ್ಮ ದೇಶದಲ್ಲಿ ಅದು 200ರ ಗಡಿಯನ್ನು ದಾಟುತ್ತಾ ಅನ್ನುವಂಥ ಪ್ರಶ್ನೆ ಮೂಡಿಸ್ತಾ ಇದೆ. ಇಡೀ ವಿಶ್ವ ಈ ಒಂದು ಯುದ್ಧದಿಂದ ಭೀಕರ ಹೊಡೆತವನ್ನು ತಿಂತಾ ಇದೆ. ಒಂದು ಕಡೆ ತೈಲ ಬೆಲೆ ಏರಿಕೆ, ಮಗದೊಂದು ಕಡೆಯಲ್ಲಿ ಷೇರು ಮಾರುಕಟ್ಟೆಗಳಲ್ಲಿ ದೊಡ್ಡ ಮಟ್ಟದ ಕುಸಿತ. ಬರೀ ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವದಾದ್ಯಂತ ಇರುವಂಥ ಗ್ಲೋಬಲ್ ಶೇರ್ ಮಾರ್ಕೆಟೇ ಈಗ ಡೌನ್ ಆಗಿದೆ. ನಮ್ಮ ದೇಶದಲ್ಲೂ ಅದರ ಎಫೆಕ್ಟ್ ನಾವು ಕಾಣ್ತಾ ಇದ್ದೀವಿ. ಇವತ್ತು ಭಾರೀ ಪ್ರಮಾಣದಲ್ಲಿ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಕುಸಿದಿರುವಂಥದ್ದು. ಬ್ಲಡ್ ಬಾತ್ ಅಂತ ಹೇಳ್ತಾರಲ್ಲ, ಆ ಮಟ್ಟಿಗೆ ದಾಖಲೆಯ ಪ್ರಮಾಣದಲ್ಲಿ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಸತತವಾಗಿ ಕುಸಿತವನ್ನು ಕಾಣ್ತಾನೆ ಇದೆ. ಮಾರ್ಕೆಟ್ ರಿಕವರಿ ಆಗಲಿಕ್ಕೆ ಯಾವುದೇ ಥರದ ಒಂದು ಚಾನ್ಸ್ ಕೂಡ ಇಲ್ಲ. ಹೂಡಿಕೆ ಮಾಡೋರಿದ್ರೆ ಇದು ನಿಮಗೆ ಕೆಟ್ಟ ಕಾಲ ಹೂಡಿಕೆ ಮಾಡಲಿಕ್ಕೆ. ಸೊ ಹೀಗಾಗಿ ಯಾವುದೇ ಥರದ ಹೂಡಿಕೆಯನ್ನು ಮಾಡಬೇಡಿ ಅನ್ನುವಂಥದ್ದು ಆರ್ಥಿಕ ತಜ್ಞರ ಒಂದು ಸಲಹೆ ಆಗಿದೆ. ಮಗದೊಂದು ಕಡೆಯಲ್ಲಿ ತೈಲ ಬೆಲೆ ಏರಿಕೆ, ಅದರ ಜೊತೆಗೆ ಚಿನ್ನದ ಕುಸಿತ, ಬೆಳ್ಳಿಯ ಕುಸಿತ ಎಲ್ಲವೂ ಒಂದು ರೀತಿಯಾಗಿ ದೊಡ್ಡ ಹಂಗಾಮವನ್ನು ಈಗ ಮಾರ್ಕೆಟ್ನಲ್ಲಿ ಸೃಷ್ಟಿ ಮಾಡ್ತಾ ಇರುವಂಥದ್ದು. ರೂಪಾಯಿ ಬೆಲೆ ದಾಖಲೆಯ ಪ್ರಮಾಣದಲ್ಲಿ ಕುಸಿತ ಕಂಡಿರುವಂಥದ್ದು. ಸುಮಾರು 92 ರೂಪಾಯಿಗೆ ಬಂದು ನಿಂತ್ಕೊಂಡಿದೆ $1 ಬೆಲೆ. ಸೊ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ನಮ್ಮ ದೇಶದಲ್ಲಿ ಜೊತೆಗೆ ಬೇರೆ ಬೇರೆ ದೇಶದಲ್ಲೂ ಕೂಡ ಇದರ ಎಫೆಕ್ಟನ್ನು ಅನುಭವಿಸ್ತೀವಿ. ಯುಕ್ರೇನ್ ರಷ್ಯಾ ಯುದ್ಧ ಆದಂತಹ ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗೆ ನಾವು ನೋಡಿಲ್ಲ. ಎಫೆಕ್ಟ್ ಇತ್ತು, ಆದರೆ ಅಷ್ಟರ ಮಟ್ಟಿಗೆ ಇಲ್ಲ. ಬಟ್ ಈಗ ಏನಾಗಿದೆ ಅಂತಂದರೆ, ಪ್ರತಿಯೊಬ್ಬರ ಅನುದಿನದ ಜೀವನ ನಡಿಬೇಕು ಅಂತಂದರೆ ಓಡಾಡಲೇಬೇಕು. ಓಡಾಡಲಿಕ್ಕೆ ಪೆಟ್ರೋಲ್ ಬೇಕೇ ಬೇಕು. ಇಡೀ ವಿಶ್ವದಲ್ಲೇ ಸುಮಾರು 88% ತೈಲ ಬರುವಂಥದ್ದು ಗಲ್ಫ್ ಹಾಗೂ ಮಧ್ಯಪ್ರಾಚ್ಯ ದೇಶಗಳಿಂದ. ಸೊ ಈಗ ಷೇರು ಮಾರುಕಟ್ಟೆ ಅತ್ಯಂತ ಹೆಚ್ಚು ಸುಮಾರು 12 ಲಕ್ಷ ಕೋಟಿಯಷ್ಟು ನಷ್ಟ ಇವತ್ತು ಒಂದೇ ದಿನ ಸಂಭವಿಸಿದೆ. ಸುಮಾರು 2.5% ಕುಸಿತವನ್ನು ಷೇರು ಮಾರುಕಟ್ಟೆ ಕಂಡಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಯುದ್ಧ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ಯುದ್ಧ ನಡೀತಾ ಇದೆ, ನಮ್ಮ ದೇಶಕ್ಕೂ ಅದಕ್ಕೂ ಏನೋ ಅಂಥ ಸಂಬಂಧ ಇಲ್ವಲ್ಲ ಅನ್ನುವಂಥ ಒಂದು ನಂಬಿಕೆ ಅಥವಾ ಆ ಒಂದು ಮೈಂಡ್ಸೆಟ್ ನಮ್ಮಲ್ಲಿತ್ತು. ಬಟ್ ಈಗ ಒಂದಲ್ಲ ಒಂದು ರೀತಿಯಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಈಗ ಆ ಒಂದು ಎಫೆಕ್ಟ್ ನಮ್ಮ ಮೇಲೆ ಬೀಳ್ತಾ ಇದೆ. ಸೊ ಅದರ ಮೊದಲ ರಿಸಲ್ಟ್ ಷೇರು ಮಾರ್ಕೆಟ್ನ ಕುಸಿತ. ಸುಮಾರು 2.50% ಕುಸಿತವನ್ನು ಇವತ್ತು ಒಂದೇ ದಿನದಲ್ಲಿ ಷೇರು ಮಾರುಕಟ್ಟೆ ಕಂಡಿರುವಂಥದ್ದು. ಆ್ಯಂಡ್ ಅದರ ಜೊತೆಗೆ ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರಲ್ಗೆ 20% ಏರಿಕೆ ಆಗಿದೆ. ಯುದ್ಧ ಶುರುವಾಗೋಕ್ಕಿಂತ ಮುಂಚೆ ಸುಮಾರು 72, 73 ಈ ಆಸ್ಪಾಸ್ನಲ್ಲಿ ಒಂದು ಬ್ಯಾರಲ್ನ ಬೆಲೆ ಇತ್ತು ಪ್ರತಿ ಡಾಲರ್. ಅಂದರೆ $72-73 ಆಗ್ತಿತ್ತು ಒಂದು ಬ್ಯಾರಲ್ ಕಚ್ಚಾ ತೈಲ. ಆದರೆ ಈಗ ಸುಮಾರು 20% ಏರಿಕೆ ಆಗಿದೆ. ನಿನ್ನೆ 94 ಇತ್ತು, ಈಗ 114 ಆಗಿದೆ. $114 ಪ್ರತಿ ಬ್ಯಾರಲ್ ಬೆಲೆ. ಸೊ ಈಗ 20% ಏರಿಕೆಯನ್ನು ಒಂದೇ ದಿನದಲ್ಲಿ ಕಂಡಿರುವಂಥದ್ದು.
73-72 ಇದ್ದಾಗಲೇ ₹100 ಇತ್ತು, ನಮ್ಮ ₹100 ಗಡಿ ದಾಟಿತ್ತು ಪೆಟ್ರೋಲ್ನ ಬೆಲೆ. ಇನ್ನು $114ಕ್ಕೆ ಬಂದಿದೆ. ಸೊ ಹಾಗಿದ್ರೆ ₹200 ದಾಟುತ್ತಾ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ? ಈ ಪ್ರಶ್ನೆ ಕಾಡ್ತಾ ಇದೆ. ಈಗ ಚಿನ್ನ 0.45% ಅಷ್ಟು ಇಳಿಕೆಯನ್ನು ಕಂಡಿದೆ. ಸುಮಾರು ₹1,500ರಿಂದ ₹1,800 ಅಷ್ಟು ಇಳಿಕೆಯನ್ನು 10 ಗ್ರಾಮ್ಗೆ ಕಂಡಿರುವಂಥದ್ದು ಚಿನ್ನದ ಬೆಲೆ. ಸೊ ದಾಖಲೆಯ ಪ್ರಮಾಣದಲ್ಲಿತ್ತು, ಚಿನ್ನ ಮುಟ್ಟೋಕೆ ಸಾಧ್ಯ ಇಲ್ಲ ಅನ್ನೋ ಥರ ಇತ್ತು. ಬಟ್ ಈಗ ಚಿನ್ನದ ಬೆಲೆಗಳು ಕೂಡ ಈಗ ಇಳಿಕೆಯನ್ನು ಕಾಣ್ತಾ ಇದೆ. ಇನ್ಫ್ಯಾಕ್ಟ್ ದುಬೈನಲ್ಲೂ ಇದರ ಎಫೆಕ್ಟ್ ನಾವು ನೋಡ್ಬೋದು. ದುಬೈನಲ್ಲೂ ಒಂದು 10 ದಿರಾಮ್ನಷ್ಟು ಬೆಲೆ 10 ಗ್ರಾಮ್ಗೆ ಈಗ ಇಳಿಕೆಯನ್ನು ಕಂಡಿದೆ. ಇದು ಚಿನ್ನದ ಕಥೆ. ಬೆಳ್ಳಿನೂ ಅಷ್ಟೇ ಸುಮಾರು 1% ಅಷ್ಟು ಇಳಿಕೆಯನ್ನು ಕಂಡಿದೆ. ಸೊ ಇದರ ಜೊತೆಗೆ ಚಿನ್ನ, ಬೆಳ್ಳಿ, ಪೆಟ್ರೋಲು ಇಷ್ಟೇ ಅಲ್ಲ, ರೂಪಾಯಿನ ಮೌಲ್ಯ ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಯಾವಾಗ ರೂಪಾಯಿ ಮೌಲ್ಯ ಕುಸಿತ ಕಾಣ್ತಾ ಹೋಗುತ್ತೋ ಸೊ ಆಗ ಹೆಚ್ಚಿನ ಬೆಲೆಯನ್ನು ಕೊಟ್ಟು ನಾವು ವಸ್ತುಗಳನ್ನು ಬೇರೆ ಬೇರೆ ದೇಶದಿಂದ ಆಮದು ಮಾಡಿಕೊಳ್ಬೇಕಾಗುತ್ತೆ. ಆಮದು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಬೆಲೆಯನ್ನು ನಾವು ಡಾಲರ್ ರೂಪಾಯಿನಲ್ಲಿ ಪೇ ಮಾಡೋದ್ರಿಂದ ಡಾಲರ್ ಜಾಸ್ತಿ ಕಟ್ಟಬೇಕಾಗುತ್ತೆ. ಸೊ $1ನ ಬೆಲೆ ಸುಮಾರು $92.24 ಈಗ ಏರಿಕೆ ಕಂಡಿದೆ. ಅಂದರೆ ಅಷ್ಟು ಪ್ರಮಾಣದಲ್ಲಿ ನಮ್ಮ ರೂಪಾಯಿ ಕುಸಿತವನ್ನು ಕಂಡಿರುವಂಥದ್ದು ದಾಖಲೆಯ ಪ್ರಮಾಣದಲ್ಲಿ. ಇಲ್ಲಿವರೆಗೂ ಇಷ್ಟು ಟಚ್ ಆಗೇ ಇಲ್ಲ. ಬಟ್ ಈಗ ಗ್ಲೋಬಲ್ ಕ್ರೈಸಿಸ್ ಆಗ್ತಾ ಇರೋದ್ರಿಂದ, ಯುದ್ಧದ ಸಂದರ್ಭ ಆಗಿರೋದ್ರಿಂದ ಈ ಒಂದು ದಾಖಲೆಯ ಪ್ರಮಾಣದ ಒಂದು ಕುಸಿತವನ್ನು ರೂಪಾಯಿ ಕಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.